ಅಂಗವಾಗಿ ಹರ್ ಘರ್ ಹರ್ ತಿರಂಗ ಆಚರಣೆ ಮಾಡ್ತೀವಿ ಸರ್. ನಿಮ್ಗೆ ಏನು ಅನಿಸ್ತದೆ? ಭಾಳ ಖುಷಿ ಆಕೈತಿ. ಇವತ್ತು ನಮ್ಮ ABVP ನಮ್ಮ ಎಲ್ಲ ವಿದ್ಯಾರ್ಥಿಗಳು ಸುಮಾರು 350 ಮೀಟರಿನ ಒಂದು ಬೃಹತ್ತಾದ ಒಂದು ತಿರಂಗ ಧ್ವಜವನ್ನು ಹಿಡ್ಕೊಂಡು ಪ್ರಮುಖ ಬೀದಿಯಲ್ಲಿ ಸವದತ್ತಿ ಪಟ್ಟಣದಲ್ಲಿ ಮೆರವಣಿಗೆ ಮಾಡಿಕೊಂಡು ಮಳೆ ಇದ್ದರೂ ಸಹಿತ ಇವತ್ತು ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿರ್ಬೋದು ಎಲ್ಲರೂ ಕೂಡಿ ಬಹಳ ಉತ್ಸಾಹದಿಂದ ಇವತ್ತು ಈ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರೆಲ್ಲರೂ ಧನ್ಯವಾದ ಅಂತ ಹೇಳ್ತಾನೆ. ಬರುವಂಥ ದಿನಮಾನದಲ್ಲಿ ಈ ಭಾರತ ಮಾತೆಯ ಒಂದು ಸೌಭಾಗ್ಯ ನಮ್ಮ ಹಿಂದೂ ರಾಷ್ಟ್ರ ಆಗಲೇಬೇಕನ್ನುವಂಥ ಒಂದು ಪ್ರಬಲವಾದ ಒಂದು ಇಚ್ಛೆ ಇಟ್ಟುಕೊಂಡು ಇವತ್ತು ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ನಾನು ವಂದಿಸ್ತೇನೆ, ಅವರಿಗೆ ಶುಭ ಕೋರ್ತೇನೆ. ಮುಂದಿನ ದಿನಮಾನದಲ್ಲಿ ನಮ್ಮ ಯುವಕರೇ ನಮ್ಮ ದೇಶದ ಶಕ್ತಿ ಅಂತಾರೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲರೂ ಅಣಿಯಾಗಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷ ಹೋದ ಸಲ ಮಾಡಿದ್ದೆ, ಪ್ರತಿ ವರ್ಷವೂ ಈ ಕಾರ್ಯಕ್ರಮ ನಾವು ಮಾಡ್ತೇವೆ. ABVP ಅವರು ಜೊತೆಗೆ ಕೂಡಿದರು. ನಮಗೆ ಮಳೆ ಬಂದರು, ಹುಡುಗರು ನಿಂತರು. ಮಳೆ ಬರಲಿನಂತ ಯಾರೂ ಹೋಗಲಿಲ್ಲ. ಎಲ್ಲರೂ ಹುಡುಗರು ನಮಗಿಂತ ಹೆಚ್ಚು ಹುಡುಗರು ತೋರಿಸ್ಕೊಂಡು ಇದ್ದಾರೆ. ಸೊ ಒಳ್ಳೆಯ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮ ಆಗಬೇಕು. ಅಂದರೆ ಜಂಜಿ ಅಂತಾರೆ ಈಗೆಲ್ಲ. ಮೊನ್ನೆ ನೀವು ನೋಡಿದ್ರಿ ಅದಾಗ ಇಲ್ಲಿ ದಿಲ್ಲಿ ಒಳಗೆ ಜಂತರ್ ಮಂತರದಾಗ ನೋಡಿದ್ರಿ. ಅವರು ಜಂಜಿ ಅಲ್ಲ, ಇದು ಒರಿಜಿನಲ್ ಜಂಜಿ. ನಾ ಹೇಳೋದು ಇದು ಒರಿಜಿನಲ್ ಜಂಜಿ. ಇಂಥ ಜಂಜಿಗಳು ಬೇಕು ನಮಗೆ. ಆ ಡೂಪ್ಲಿಕೇಟ್ ಜಂಜಿ ಬೇಡ. ಅವರೆಲ್ಲ ಡೂಪ್ಲಿಕೇಟ್ ಜಂಜಿ. ಏನೋ ಮಾಡೋಕ್ಕೋಗಿ ಏನೋ ಮಾಡಿದರು. ಅಲ್ಲಿ ದೇಶ ವಿರೋಧಿ ನಾರೇ ಆದವು. ಆಮೇಲೆ ನಮ್ಮ ಹಿಂದೂ ದೇವತೆಗಳನ್ನ ಬೈದರು. ಅದೇ ಬೇಡ ನಮಗೆ. ದೇಶ ಅಂದರೆ ಒಂದೇ. ಆರ್ಮಿಗಳನ್ನ ಬೈದರು, ಪೊಲೀಸನ್ನ ಬೈದರು, ಎಲ್ಲರಿಗೂ ಗೊತ್ತಿದೆ ಜನಕ್ಕೆ. ಇದು ಒರಿಜಿನಲ್. ಒಬ್ಬರು ನಂಗೆ ಏನೋ ಬೈದ್ರ ಇಲ್ಲ. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಒಂದೇನೆ. ನಮ್ಮ ದೇಶ ಇದು. ನಾವು ಸವದತ್ತಿ ನಗರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ABVP ಒಂದು ದೈವೋದ್ದೇಶ ಇದೆ, ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರದ ಪುನರ್ ನಿರ್ಮಾಣ ಅಂತೇಳಿ ಕರೆದ. ಅದೇ ರೀತಿಯಾಗಿ ನಾವು ವಂದೇ ಮಾತರಂಗೆ 150 ವರ್ಷಾಚರಣೆ ಹಾಗೆ ಸ್ವಾತಂತ್ರ್ಯ ದಿನದ ಅಂಗವಾಗಿ ನಾವು ಸವದತ್ತಿ ನಗರದಲ್ಲಿ ಇವತ್ತೇನು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಸವದತ್ತಿ ನಗರದ ಎಲ್ಲ ಜನರು ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಯುವಕರು, ಕಾಲೇಜುಗಳು, ಅದೇ ರೀತಿಯಾಗಿ ಎಲ್ಲ ಕಾಲೇಜಿನ ಮ್ಯಾನೇಜ್ಮೆಂಟ್ಗಳು ನಮಗೆ ಬಹಳಷ್ಟು ಸಹಕಾರಿಯಾಗಿವೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇದನ್ನು ಪ್ರತಿ ವರ್ಷ ಸವದತ್ತಿ ಮಹಾನಗರದಲ್ಲಿ ಮುಂದೆನೂ ಮಾಡುತ್ತೆ, ಇದೇ ವರ್ಷವೂ ಮಾಡಿದೆ. ಅದೇ ರೀತಿಯಾಗಿ ನಾವು ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕ್ರಮಗಳನ್ನು ಸವದತ್ತಿ ಮಹಾನಗರದಲ್ಲಿ ಹಮ್ಮಿಕೊಂಡು ವಿದ್ಯಾರ್ಥಿ ಪರಿಷತ್ತಿನ ಶಕ್ತಿ ಏನೆಂಬುದನ್ನು ಈ ರಾಷ್ಟ್ರಕ್ಕೆ ತೋರಿಸ್ತೀವಿ ಅಂತೇಳಿ ನಾವು ಹೇಳ್ತೀವಿ. ನಾವು ಅಖಿಲ ಭಾರತ ಮಟ್ಟದಲ್ಲಿ ಇಡೀ ಭಾರತದಾದ್ಯಂತ ಈ ತಿರಂಗ ಯಾತ್ರೆಯನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು ಸವದತ್ತಿ ಮಹಾನಗರದಲ್ಲಿ ಕೂಡ ತಿರಂಗ ಯಾತ್ರೆಯನ್ನು ಮಾಡ್ತಿದ್ವಿ.